ಕೊಟ್ರು? ಅಮ್ಮ ನಿಂಗ್ ಕೊಡಕ್ ಹೇಳಿದ್ರು. ನೀನ್ ಒಡವೆ ಹಾಕೊಳ್ದಿರೋದ್ ನೋಡಿ ಅತ್ತೆ ನೀನಿಗ್ ಕೊಡು ಅಂತ ಅಮ್ಮಂಗ್ ಹೇಳಿದ್ರಂತೆ. ಹಾಕೊಳಕ್ಕ. ಹೌದಾ, ಸರಿ ಕೊಡು. ಹಾಕೊಳ್ದೆ ಹೋದ್ರೆ ಮತ್ತೆ ಅತ್ತೆ ಬೈತಾರೆ. ತಗೊಳಕ್ಕ. ಇದ್ ಚೆನ್ನಾಗಿಲ್ಲ ಮಾರುತಿ, ಇನ್ನೊಂದ್ ಕೊಡು. ಹಾ, ಇದನ್ ನೋಡಕ್ಕ. ಎಲ್ ಬೀಳಿಸ್ಕೊಂಡೋ ಏನೋ. ಇದನ್ ನಂಬ್ಕೊಂಡೆ ತಾನೇ ನನ್ ಮೊಮ್ಮಗಳಿಗೆ ದುಡ್ಡು ಕೊಡ್ತೀನಿ ಅಂತ ನಾನು ಹೇಳಿದ್ದು. ಆಗ್ಲೇ ಬೀಳಿಸ್ಕೊಂಡಾಗ ಸಿಕ್ಕಿತ್ತು. ಈಗ ಮತ್ತೆ ಸಿಗುತ್ತೋ ಇಲ್ವೋ. ಮಾರುತಿ, ಇದು ಚೆನ್ನಾಗಿದೆ, ಆದ್ರೆ ಇದು ಈ ಸೀರೆಗೆ ಓವರ್ ಆಯ್ತಾ? ಸರಿ, ಇದನ್ ಟ್ರೈ ಮಾಡಕ್ಕ. ಅಕ್ಕ, ಸೂಪರ್ ಆಗಿದೆ ಅಕ್ಕ. ಅಲ್ವಾ? ನನ್ಗೂ ಕೂಡ ಏನೋ ಒಂಥರ ಫೀಲಿಂಗ್ ಇದೆ. ತಗೊಳ್ಳಿ ಪುರೋಹಿತ್ರೆ. ಹಾ, ಎಲ್ರಿಗೂ ಕೊಡಮ್ಮ. ಅತ್ತೆ, ನಿಮ್ಮ ಮಾವಂಗ್ ಕೊಡ್ಬೇಕಿತ್ತು. ಮಾವ, ಇಲ್ಲಿದ್ಯಾ? ಅದ್ರಲ್ಲಿ ಹೇಗೋಯ್ತು? ಏನೇ, ಚೆನ್ನಾಗಿದ್ಯಾ? ಅಜ್ಜಿ ನೀವಾ? ಎಲ್ಲ ಆರಾಮ? ಚೆನ್ನಾಗಿದ್ದೀನಿ ಅಜ್ಜಿ. ಹಾ, ನೀನ್ ಚೆನ್ನಾಗೇ ಇರ್ತೀಯ ಬಿಡು. ಯಾಕಿರಲ್ಲ, ಮಿಕ್ಕದವ್ರಿಗೂ ಹೋಗ್ಕೊಡು. ಸರಿ, ಹೋಗು.
ಶತಮಾನಂ ಭವತಿ ಶತಾಯುಃ ಪುರುಷಸ್ಯ ತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಓಂ ಶತಮಾನಂ ಭವತಿ ಶತಾಯುಃ ಪುರುಷಸ್ಯ ತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಧನಂ ಧಾನ್ಯಂ ಪಶುಂ ಬಹುಪುತ್ರಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ. ಆಯುಷ್ಮಾನ್ ಭವ, ಮನೋ ಇಷ್ಟ ಸಿದ್ಧಿರಸ್ತು. ಹಲೋ ಅಮ್ಮ. ಹಲೋ, ಎಲ್ಲಿದ್ಯಾ? ಬರ್ತಾ ಇದ್ದೀನಿ ಅಮ್ಮವ್ರೆ, ದಾರಿಯಲ್ಲೇ ಇದ್ದೀನಿ. ಬಾಕ್ಸು ನನ್ನ ಹತ್ರನೇ ಇದೆ, ಬೇಗ ಬಂದ್ಬಿಡ್ತೀನಿ. ಬಾರೆ, ಸುಮ್ನೆ ಬಾರೆ. ಹತ್ರ ತೆಗಿರೋ ಗಾಡಿ. ಅಕ್ಕ ಅಕ್ಕ, ಎಸ್, ಇನ್ನನ್ ತಡೆಯೋರು ಯಾರೂ ಇಲ್ಲ. ಅಕ್ಕ ಅಕ್ಕ, ರೈಲ್ವೆ ಗೇಟ್ ಕಡೆ ಹೋಗೋ. ಬಿಡಿ, ಏನ್ ಬೇಕು ನಿಮ್ಗೆ? ನನ್ನನ್ನು ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಕಾಪಾಡಿ, ಯಾರಾದ್ರೂ ಕಾಪಾಡಿ. ಏಯ್, ಸೈಲೆಂಟ್ ಆಗಿ ಕೂತ್ಕೋ ಅಂತ ಹೇಳಿಲ್ವಾ? ಅಯ್ಯೋ, ಅಲ್ಲಿ ನನ್ ಗಂಡನ್ ಹುಟ್ಟಿದಬ್ಬ ಫಂಕ್ಷನ್ ನಡೀತಿದೆ, ನಾನು ಅಲ್ಲಿಗೆ ಹೋಗ್ಬೇಕಣ್ಣ. ಇಲ್ದೆ ಹೋದ್ರೆ ತುಂಬಾ ತೊಂದರೆ ಆಗತ್ತಣ್ಣ. ಗೊತ್ತು ಗೊತ್ತು ಕಣೆ, ಬೇಕು ಅಂತಾನೆ ಕರ್ಕೊಂಡ್ ಬಂದ್ವಿ. ನೀನ್ ಅಲ್ಲಿ ಇರಬಾರ್ದು ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಹೇಳ್ದಂಗ್ ಕೇಳಿದ್ರೆ ಕೆಲ್ಸ ಆದ್ಮೇಲೆ ಬಿಟ್ಬಿಡ್ತೀವಿ. ನಮಗವ್ರು ಕಿಡ್ನಾಪ್ ಮಾಡಕ್ ಮಾತ್ರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಹೇಳ್ದಂಗ್ ಕೇಳ್ದೆ ಇದ್ರೆ ಬೇರೆನೆ ಕತೆ ಆಗುತ್ತೆ. ಏಯ್, ನಮಗ್ ಕಿಡ್ನಾಪ್ ಮಾಡಕ್ ಮಾತ್ರ ಹೇಳಿರೋದು. ಹೊರಗೋಗಲೇ, ಹೋಗೋ. ಏಯ್, ನೀನು ಹೋಗೋ. ನೋಡುದ್ಯಲ್ಲ ಬೇಬೆ, ನಮ್ ಹುಡುಗರು ಎಂತವ್ರು ಅಂತ. ಹೇಳಿದ್ ಕೇಳ್ಕೊಂಡು ಸೈಲೆಂಟ್ ಆಗಿರೋ. ತಲಹರಟೆ ಮಾಡಿದ್ಯೋ ಯಾರು ಕಾಪಾಡಕ್ಕಾಗಲ್ಲ. ಇರಬಾರ್ದು ಅಂತ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇದು ಖಂಡಿತ ಶ್ರವಂತಿ ಕೆಲ್ಸನೇ. ಅಲ್ಲೇ ಇದ್ರೆ ಎಲ್ಲೊಳಗ ಆಸ್ತಿ ಸೇರಲ್ವೋ ಅನ್ನೋ ಭಯಕ್ಕೆ ಹೀಗ್ ಮಾಡಿದ್ದಾಳೆ. ಇವನನ್ನೆಲ್ಲೋ ನೋಡಿರೋ ಹಾಗಿದೆಯಲ್ಲ, ಯಾರಿವನು? ಅಂದ್ರೆ ಅವತ್ತು ಸ್ವಾಮೀಜಿ ವೇಷದಲ್ಲಿ ಬಂದಿದ್ದು, ಅಜ್ಜಿಗ್ ಚಾಕುಲ್ ಚುಚ್ಚಿದ್ದು, ಶ್ರವಂತಿ ಜೊತೆ ಮಾತಾಡಿದ್ದು, ಇವಾಗ ನನ್ನ ಕಿಡ್ನಾಪ್ ಮಾಡಿದ್ದು ಎಲ್ಲ ಒಬ್ರೆ. ಅದು
ಇವನೇ ಅಂತಾಯ್ತು. ಅಂದ್ರೆ ಖಂಡಿತ ಇದು ಶ್ರವಂತಿ ಕೆಲ್ಸನೇ. ಹಾ, ಹುಷಾರಾಗಿರಿ. ಆಯ್ತಣ್ಣ. ನನ್ನ ಅನುಮಾನ ನಿಜಾನೇ. ಇದನ್ನೆಲ್ಲ ಮಾಡಿರೋದು ಅವನೇ, ಮಾಡಿಸಿರೋದು ಶ್ರವಂತಿ. ಇಂಥವ್ರನ್ನೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿದ್ದಾಳೆ ಅಂತಂದ್ರೆ ಅವಳು ಖಂಡಿತ ದೊಡ್ಡ ಕಿಲಾಡಿನೇ ಆಗಿರ್ಬೇಕು. ಅವಳಿಗೆ ಈ ಆಸ್ತಿ ಸಿಗಬಾರ್ದು, ಮನೇಲಂತೂ ಅವಳು ಇರ್ಲೇಬಾರ್ದು. ಏನಮ್ಮ, ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅನ್ಕೊಂಡಿದ್ದೀರಾ? ಏನ್ ನೀವು ಅವಳು ಇದ್ರೇನು ಇಲ್ದೆ ಹೋದ್ರೆ ಏನು ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ? ವೈದೇಹಿ ಅಮ್ಮ ಅವಳು, ನನ್ ಪ್ರಾಣ. ನಾವಿಬ್ರು ಒಬ್ರನ್ನೊಬ್ರನ್ನ ಎಷ್ಟು ಪ್ರೀತಿಸಿದ್ವಿ ಅಂತ ನಿನಗ್ ಗೊತ್ತಿರೋಷ್ಟು ಇನ್ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ನೀನೇ ಹೀಗ್ ಮಾತಾಡ್ತಿದ್ಯಲ್ಲಮ್ಮ. ವೈದೇಹಿ ಬರ್ಲಿಲ್ಲ ಅಂತ ಕೇಕ್ ಕಟ್ ಮಾಡದೆ ಇರೋದು ಓಕೆ, ಆದ್ರೆ ಶ್ರವಂತಿಗೆ ಆಸ್ತಿ ಕೊಡಕ್ಕೇನಂತೆ? ಅಷ್ಟಕ್ಕೂ ನನಗ್ ಸಂತೋಷ ಆದ್ರೂ ದುಃಖ ಆದ್ರೂ ಅದನ್ನ ಹಂಚ್ಕೊಳಕ್ಕೆ ವೈದೇಹಿನೇ ಬೇಕು ಅನ್ಕೊಳ್ಳೋ ನಾನು. ಅಂಥದ್ರಲ್ಲಿ ವೈದೇಹಿ ಎಲ್ಲಿ ಹೋದ್ಲು, ಏನ್ ಮಾಡ್ತಿದ್ದಳು ಅಂತ ಗೊತ್ತಿಲ್ಲದೆ ನಾನ್ ಕೇಕ್ ಕಟ್ ಮಾಡಿ ಸಂತೋಷವಾಗಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ ಅಮ್ಮ? ವೈದೇಹಿ ಕಾಣಿಸ್ದೇ ಇರೋ ಈ ಸಮಯದಲ್ಲಿ ಇಲ್ಲಿ ಇಷ್ಟೊತ್ತು ಮಾತಾಡ್ತಿರೋದೇ ಹೆಚ್ಚು. ಎಲ್ಲಿದಳೋ ಹುಡುಕ್ಬೇಕು. ನಿಂತ್ಕೊಳ್ಳೋ. ಎಲ್ಲಿಗೆ ಈ ಸಮಯದಲ್ಲಿ? ಎಲ್ಲಿ ಅಂತ ಹುಡುಕ್ತ್ಯಾ? ಇಲ್ಲೇ ಎಲ್ಲೋ ಇರ್ತಾಳೆ ಕಣೋ. ರಂಗ, ವಾಲಿ, ಹೇಳಿ ದೊಡಮ್ಮ. ನೀವಿಬ್ರು ಹೋಗಿ ಹುಡುಕಿ. ಓಕೆ. ಹೊರಗಡೆ ಯಾರಾದ್ರೂ ನೋಡಿದ್ರ ಅಂತ ಕೇಳಿ. ಆಯ್ತು ಅಮ್ಮವ್ರೆ. ತಪ್ಪಿಸ್ಕೊಂಡು ಹೊಟ್ಟದ್ಲಲ್ಲೋ, ಹೀಗಾಗಕ್ ಹೇಗೋ ಸಾಧ್ಯ? ನೋಡು, ಅಣ್ಣ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಅಣ್ಣ. ಏನೋ, ಅವಳು ಸೇಫ್ ಆಗಿದ್ದಾಳೆ ತಾನೆ? ಅಣ್ಣ, ತಪ್ಸ್ಕೊಂಡು ಹೋಗ್ಬಿಟ್ಲಣ್ಣ. ಹೇಗ್ ತಪ್ಪಿಸ್ಕೊಂಡ್ಲು? ನೀವೇನಲ್ಲಿ ಆಟ ಆಡ್ತಾ ಕೂತಿದ್ರಾ? ಲೇ ದೊಡ್ಡ ಶಿಖಾಮಣಿಗಳ, ಎಲ್ಲಿದ್ರು ಹುಡುಕಿ ಅವಳು ಯಾವುದೇ ಪರಿಸ್ಥಿತಿಲಿದ್ರು ಎಳ್ಕೊಂಡ್ ಬನ್ನಿ. ಇಲ್ಲ ಅಂದ್ರೆ ನಿಮ್ಮನ್ ಸಾಯಿಸ್ಬಿಡ್ತೀನಿ. ಹೋಗಿ ಹುಡುಕ್ರೋ. ಸರಿ ಅಣ್ಣ, ಅವಳು ಹುಡುಕ್ತೀವಿ. ಛೇ, ಅಪ್ರಯೋಜಕರು. ಈ ಕಡೆಯಿಂದನೇ ಹೋಗಿರ್ಬೇಕಣೋ. ಬಂದ್ರೋ, ಏನ್ ನೋಡ್ತಿದ್ದೀರಾ? ಏಯ್, ಆ ಹುಡುಗಿ ಓಡೋಗ್ತಿದ್ದಾಳ್ ಕಣ್ರೋ, ಹಿಡ್ಕೊಳ್ರೋ, ನಡೀರೋ. ವೈದೇಹಿ ಬರ್ಲಿಲ್ಲ ಅಂತ ಕೇಕ್ ಕಟ್ ಮಾಡದೆ ಇರೋದು ಓಕೆ, ಆದ್ರೆ ಶ್ರವಂತಿಗೆ ಆಸ್ತಿ ಕೊಡಕ್ಕೇನಂತೆ? ಆಸ್ತಿನಾದ್ರೂ ಕೊಡ್ಬೋದಲ್ವಾ?
ಅನಿಷ್ಟದವಳು ಏನ್ ಅದೃಷ್ಟ ಮಾಡಿದ್ಲೋ ಏನೋ, ಈ ಮನೆಗ್ ಸೊಸೆ ಆಗ್ಬಿಟ್ಲು. ಒಂದ್ ನಿಮಿಷ ಕಾಣಿಸ್ಲಿಲ್ಲ ಅಂದ್ರೂ ವಿಲವಿಲ ಒದಾಡ್ಬಿಡ್ತಾರೆ. ಅನಿಷ್ಟದವಳಂತಂದು ಯಾರು ಭಯ ಪಡ್ಬೇಡಿ. ರಂಗ ನೋಡ್ಸು. ಸರಿ ಯಜಮಾನ್ರೆ. ಶೂ ರಂಗ ಹುಷಾರು. ಯಜಮಾನ್ರೆ ಹೊರಟೋಯ್ತು ಯಜಮಾನ್ರೆ. ಪರಂದಾಮಯ್ಯನವ್ರೆ. ಹಾ ಹೇಳಿ. ಆಸ್ತಿಲಿ ಅರ್ಧ ಭಾಗನ ನಮ್ ಭಾವನವ್ರ ಹೆಸರಿಗೆ ಮಾಡಿಸ್ಕೊಂಡು ಬನ್ನಿ. ಈ ಕ್ಷಣನೇ ಆಗ್ಬೇಕು. ಆಯ್ತು, ನೀವು ಹೇಳ್ದಂಗೆ ಮಾಡ್ತೀನಿ. ಏನ್ ಎಲ್ರು ಹೀಗ್ ನೋಡ್ತಾ ಇದ್ದೀರಾ? ಏನ್ ಯೋಚಿಸಿದ್ಯಾ ಕೌಸಲ್ಯ? ನೀವ್ ಹೇಳೋ ಮಾತನ್ನ ಕೇಳೋದನ್ನ ಬಿಟ್ಟು ಬೇರೆ ಯೋಚನೆ ಇರತ್ತಾ? ನಿಮಗ್ ಬೇಕು ಅಂದ್ರೆ ಎಲ್ಲಾನು ಕೊಟ್ಬಿಡಿ. ನಿಮ್ಮ ಆಸೆನೆ ನನ್ನ ಆಸೆ. ಸರಿ ಹೋಯ್ತು ಅತ್ತಿಗೆ. ಅಣ್ಣನೇ ಹಾಗಿದ್ರೆ ಇವತ್ ನೀವ್ ಅಣ್ಣನೂ ಮೀರಿಸ್ತಾ ಇದ್ದೀರಾ ಅತ್ತಿಗೆ. ಆದ್ರೂ ಈಗಿದೆಲ್ಲ ಯಾಕಣ್ಣ? ನಿನ್ ಪ್ರೀತಿ ಇದೆ, ಅದ್ ಸಾಲ್ದಾ? ನೋಡಿ ಬಾವ, ನಿಮ್ ತಂಗಿ ನನ್ಗೆ ಹೆಂಡತಿಯಾಗಿ ಸಿಕ್ಕಿರೋ ಅದೃಷ್ಟನೇ ನಂಗೆ ಸಾಕು ಬಾವ. ಅದಕ್ಕೂ ಮೀರಿ ಈ ಆಸ್ತಿ ಪಾಸ್ತಿ ಏನು ಬೇಡ ಬಾವ. ಯಾವುದೇ ಹೆಣ್ಗಾದ್ರೂ ತವ್ರ ಮನೆ ಅತ್ತೆ ಮನೆ ಎರಡು ಕಣ್ಣುಗಳು ಭಾವನವ್ರೆ. ಎರಡರಲ್ಲಿ ಯಾವುದಕ್ಕೆ ಪೆಟ್ಟಾದ್ರೂ ನೋವಾಗತ್ತೆ. ಆ ನೋವು ನನ್ನ ತಂಗಿಗಿರಬಾರ್ದು. ಅಣ್ಣನ ಜೊತೆ ಇದ್ರು ಗಂಡನ ಜೊತೆ ಇದ್ರು ಸಂತೋಷವಾಗಿರ್ಬೇಕು. ಹಾಗಾಗಿ ನಾನು ಕೊಡ್ತಾ ಇದ್ದೀನಿ, ನೀವು ತಗೊಳ್ಬೇಕು ಅಷ್ಟೇ.
ಸಂಬಂಧಿಕರನ್ನ ದೂರ ಮಾಡ್ಕೊಳ್ಳೋದು, ಯಾರೋ ಹಿಂದೆ ಮುಂದೆ ಗೊತ್ತಿಲ್ದೇ ಇರೋನ್ಗೆ ತಂಗಿನ ಕೊಟ್ಟು ಮದ್ವೆ ಮಾಡಿ ಆಸ್ತಿ ಕೊಡೋದು. ಅಲ್ಲ ಬಾವ, ನಾನು ಶಾಂತ ಪ್ರೀತಿಸ್ತಾ ಇದೀವಿ ಅಂತ ಗೊತ್ತಾಗಿ ನಂತಸ್ತನು ನೋಡ್ದೇನೂ ಮದುವೆ ಮಾಡ್ಕೊಟ್ಟಿದ್ದೀರ, ಅಷ್ಟು ಸಾಕು. ಈಗ ನನ್ನ ಹೆಸರಿಗೆ ಆಸ್ತಿ ಬರೆದ್ರೆ ಯಾರೋ ಒಬ್ರು ಆಸ್ತಿಗೋಸ್ಕರ ಶಾಂತನ ಮದ್ವೆ ಆದೆ ಅಂತಾರೆ. ಅದನ್ನ ಸಹಿಸಕ್ಕಾಗಲ್ಲ. ಹಾಗಂತ ನಿಮ್ ಮಾತನ್ನ ಮೀರೋಕ್ಕೂ ಆಗಲ್ಲ. ಅದಕ್ಕೆ ಆಸ್ತಿನ ನಿಮ್ ತಂಗಿ ಹೆಸರಲ್ಲೋ ನಿಮ್ ಸೋದರ ಸೊಸೆ ಹೆಸರಲ್ಲೂ ಬರೀರಿ. ನನ್ನ ಕ್ಷಮಿಸ್ಬೇಡಿ ಬಾವ. ದಶರಥ, ನಮ್ ಶಾಂತ ಒಳ್ಳೆ ಗುಣ ಇರೋನ್ನೇ ಪ್ರೀತಿಸಿದಾಳೆ. ಸರಿ, ಅವನಿಗೆ ಹಿಂಸೆ ಮಾಡ್ಬೇಡ, ಶಾಂತನ ಹೆಸರಿನಲ್ಲೇ ಬರೆದ್ಬಿಡು. ಹೌದು ರೀ. ಬೇಡ ಅಣ್ಣ, ನನ್ನ ಹೆಸರಲ್ಲಿ ಯಾಕೆ ಬರೀತ್ಯಾ? ನಿನ್ ಸೋದರ ಸೊಸೆ ಹೆಸರಿಗೆ ಬರೀ. ಹಾಗೆ ಆಗ್ಲಮ್ಮ. ಇಲ್ಲ ಬೇಬಿ, ಹಾವು ಬಂದಿರೋದಲ್ಲ. CCTVಯಲ್ಲಿ ನೋಡಿದ್ರಲ್ಲ ಮಾಮ್, ಹಾವು ಬಂದಿದ್ರಿಂದನೇ ಆಸ್ತಿ ಕೊಡ್ಲಿಲ್ವಲ್ಲ, ಮತ್ತೆ ಹಾವು ಬಂದಿಲ್ಲ ಅಂತ ಹೇಳ್ತಿದ್ಯಲ್ಲ. ಹಾವಿಗ್ ದ್ವೇಷ ಇರತ್ತೆ ಅಂದ್ರೆ ನಾನ್ ನಿಜವಾಗ್ಲೂ ನಂಬಿರ್ಲಿಲ್ಲ. ಈ ಹಾವ್ಗೆ ನನ್ ಮೇಲೆ ಅದ್ಯಾಕ್ ದ್ವೇಷ ಬಂತೋ ಏನೋ, ಅದಕ್ಕೆ ಆ ಆಸ್ತಿ ಕೊಡೋ ಸಮಯಕ್ಕೆ ಬಂದು ಆ ಹಾವ್ ಎಲ್ಲ ಹಾಳ್ ಮಾಡ್ತು. ಸುಮ್ನೆ ಇರು ಬೇಬಿ. ಹಾವು ದ್ವೇಷ ಮಾಡೋದು ಅಂದ್ರೇನು? ನಿನಗ್ ತಲೆ ಕೆಟ್ಟಿರ್ಬೇಕು. ಇಷ್ಟಕ್ಕೂ ಹಾವು ತಾನಾಗೆ ಬಂದಿರೋದಲ್ಲ ಬೇಬಿ. ಮತ್ತೆ ಯಾರೋ ಬೇಕು ಅಂತ ಇದನ್ನೆಲ್ಲ ನಿಲ್ಸೋದಕ್ಕೆ ಸರಿಯಾದ ಸಮಯ ನೋಡಿ ಹಾವನ್ನ ಬಿಟ್ಟಿದ್ದಾರೆ. ಏನೋ ಹಾವನ್ ಬಿಟ್ರಾ? ಯಾಕ್ ಮಾಮ್? ಎಲ್ಲ ಗೊತ್ತಿದ್ರು ಕೂಡ ಯಾಕೆ ಅಂತ ಕೇಳ್ತಿದ್ಯಲ್ಲ ಬೇಬಿ. ದಶರಥ ರಾಮ ಹೇಳದ್ನಲ್ಲ, ಅವನ್ ತಂಗಿಗೆ ಆಸ್ತಿ ಕೊಡ್ಬೇಕಾದ್ರೆ ಹಾವು ಬಂತು ಅಪಶಕುನ ಅಂತ ತನ್ ತಾಯಿ ಮಾತು ಕೇಳ್ದೆ ಆಸ್ತಿ ಕೊಟ್ಟೆ ಅಂತ. ಅದ್ರಿಂದನೇ ಅನ್ಯಾಯ ಆಯ್ತು ಅಂತ ಹೇಳದ್ನಲ್ಲ. ಈಗ ಮತ್ತೆ ಅದೇ ತರ ಹಾವು ಬಂದಿದೆ. ದಶರಥ ರಾಮ ನಿಲ್ಲಿಸ್ತಾನೆ ಅಂತ ಹಳೆ ವಿಷಯ ಗೊತ್ತಿರೋರು ಯಾರೋ ಬೇಕು ಅಂತಾನೆ ಹಾವನ್ನ ಬಿಟ್ಟಿದ್ದಾರೆ ಬೇಬಿ. ಹಳೇದ್ ಗೊತ್ತಿರೋರು ಯಾರೋ ನನ್ಗೂ ಗೊತ್ತಿಲ್ಲ ಮಾಮ್. ಆದ್ರೆ ಆಸ್ತಿ ಕೊಡೋದನ್ನ ತಡಿಬೇಕು ಅಂತ ಅನ್ಕೊಂಡಿದ್ದು ಇದಾಳಲ್ಲ ವೈದೇಹಿ ಒಬ್ಳೆ. ಅಂದ್ರೆ ವೈದೇಹಿಗೆ ಹಳೇದಲ್ಲ ಗೊತ್ತಾ? ಖಂಡಿತ ಗೊತ್ತಿರುತ್ತೆ ಬೇಬಿ. ಇಲ್ದೆ ಹೋದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಆಸ್ತಿ ನಿನಗ್ ಸಿಗದೆ ಇರೋ ಹಾಗೆ ಮಾಡ್ತೀನಿ ಅಂತ ಚಾಲೆಂಜ್ ಹೇಗ್ ಮಾಡ್ತಾಳೆ? 25 ವರ್ಷದ ಹಿಂದೆ ಆಸ್ತಿ ಕೊಡ್ಬೇಕಾದ್ರೆ ಹಾವು ಬಂದಿರೋ ವಿಷಯ ಆ ವೈದೇಹಿಗ್ ಗೊತ್ತಿದೆ ಅಂದ್ರೆ ಬಹುಶಃ ಅವಳಿಗೆ ಎಲ್ಲ ವಿಷಯ ಗೊತ್ತು ಅನ್ಸುತ್ತೆ. ಅಂದ್ರೆ ನೀನು ಸೋದರ ಸೊಸೆ ಅಲ್ಲ ಅಂತ ಪ್ರೂವ್ ಮಾಡೋ ಆಧಾರ ಅವಳಿಗೆ ಸಿಕ್ತು ಅಂದ್ರೆ ಆ ದೇವ್ರು ಕೂಡ ನಮ್ಮನ್ನ ಕಾಪಾಡೋಕ್ಕಾಗಲ್ಲ. ಮಾಮ್, ನನಗ್ ಧೈರ್ಯ ಹೇಳ್ಬೇಕಾಗಿರೋ ನೀನೇ ಹೀಗ್ ಹೆದರ್ಸ್ತಿದ್ಯಲ್ಲ. ಅಷ್ಟಕ್ಕೂ ವೈದೇಹಿಗೆ ಹಳೇದೆಲ್ಲ ಗೊತ್ತಾ ಇಲ್ವಾ, ಅಥವಾ ಆಕ್ಸಿಡೆಂಟ್ ಆಗಿದ್ದ? ಮೊದ್ಲು ನಾವ್ ಅದನ್ ತಿಳ್ಕೋಬೇಕು. ಸರಿನಾ? ಇಡ್ತೀನಿ. ಏನ್ ಮಾತಾಡ್ತಿದ್ಯಾ ಶ್ರವಂತಿ? ನಾನೇನು ಮಾಡ್ತೀನಿ ಅಂತ ನನ್ನನ್ನ ನಿಮ್ ಹುಡುಗರ ಹತ್ರ ಕಿಡ್ನಾಪ್ ಮಾಡಿಸಿ ಮತ್ತೆ ತಿರ್ಗಾ ನಾನೇನು ಮಾಡ್ದೆ ಅಂತಿದ್ಯಲ್ಲ? ಏಯ್, ನಾಟಕ ಮಾಡ್ಬೇಡ. ನಿನ್ನೆಯಿಂದ ತಡಿತೀನಿ ಅಂತ ಹೇಳಿ 5 ನಿಮಿಷಕ್ಕೂ ಅಂತಿದ್ಯಾ. ಯಾವ ನಂಬಿಕೆ ಮೇಲೆ ಹೇಳ್ತೀಯಾ? ಹಾವು ಬರತ್ತೆ ಅಂತ ಮೊದ್ಲೇ ಗೊತ್ತಿತ್ತು ಅಂತ ಮಾತ್ರ ಹೇಳ್ಬೇಡ. ಏಯ್, ಯಾಕೆ ನಗ್ತಿದ್ಯಾ? ಗೆದ್ಬಿಟ್ಟೆ ಅಂತ ಖುಷಿ ಪಡ್ತಿದ್ಯಲ್ಲ, ಆದ್ರೆ ನೀನ್ ಹೇಗ್ ಗೆದ್ದೆ ಅಂತ ನನಗೆ ಗೊತ್ತಾಗ್ಬೇಕು. ಹೇಗ್ ಗೆದ್ದೆ ಅಂದ್ರೆ ಏನು? ಹೇಗಾದ್ರೂ ಗೆಲ್ತೀನಿ. ಯಾವತ್ತಿಗೆ ಆದ್ರೂ ನಾನೇ ಗೆಲ್ತೀನಿ. ನಿನಗೆ ಅವಾಗ್ಲೇ ಹೇಳ್ದೆ ಅಲ್ವಾ ಶ್ರವಂತಿ, ನನ್ ಮನೆಯವ್ರಿಗೋಸ್ಕರ ನಾನು
ಏನ್ ಬೇಕಾದ್ರೂ ಮಾಡ್ತೀನಿ. ಅವ್ರಿಗೆ ಅಪಾಯ ಬರತ್ತೆ ಅನ್ನೋದಾದ್ರೆ ಎಲ್ಲಿವರೆಗೂ ಬೇಕಾದ್ರೂ ಹೋಗ್ತೀನಿ. ಬರ್ತಾ ಬರ್ತಾ ವೈದೇಹಿ ಏನ್ ಮಾಡ್ತಿದ್ದಾಳೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ದೊಡ್ಡವರು ಅನ್ನೋ ಭಯನೇ ಇಲ್ಲ ಅವಳಿಗೆ. ಏನಾಯ್ತು ಮಾವ, ಬರೋದಕ್ಕೆ ಹೇಳಿದ್ರಂತೆ? ಹೌದಮ್ಮ, ಯಾರ್ಯಾರಿಗೆ ಏನೇನ್ ಇಷ್ಟ ಅಂತ ತಿಳ್ಕೊಂಡು ಎಲ್ರೂ ಸಂತೋಷವಾಗಿರೋ ಆಗ ನೋಡ್ಕೊಳ್ಳೋದೆ ಮನೆ ಹಿರಿಯನಾಗಿ ನನ್ನ ಜವಾಬ್ದಾರಿ ಅಲ್ವನಮ್ಮ. ಅದಕ್ಕೇನೆ ಮಾತಾಡೋಣ ಅಂತ ಕರೆಸ್ದೆ. ಯಾವ್ದ್ರ ಬಗ್ಗೆ ಮಾವ? ನೀನ್ ಈ ಮನೆಗೆ ಸೊಸೆಯಾಗಿ ಬರೋಕ್ಕಿಂತ ಮೊದ್ಲಿಂದನೂ ನೀನೇನು ಅಂತ ನನಗೆ ಗೊತ್ತಮ್ಮ. ಆದ್ರೆ ನಿನ್ನೆ ನಿನ್ ಗಂಡ ಬರ್ತ್ಡೇ ಕೇಕ್ ಕಟ್ ಮಾಡೋ ಸರಿಯಾದ ಸಮಯಕ್ಕೆ ನೀನ್ ಇಲ್ದೇ ಇರೋದ್ನ ನೋಡಿ ಎಲ್ರೂ ನಾನ್ ಶ್ರವಂತಿಗೆ ಆಸ್ತಿ ಕೊಡ್ತಾ ಇರೋದು ನಿನಗಿಷ್ಟ ಇಲ್ದೇ ಇರೋದ್ರಿಂದಾನೆ ಕೋಪ ಮಾಡ್ಕೊಂಡು ಎಲ್ಲೋ ಹೋಗಿದ್ದೆ ಅನ್ಕೊಂಡಿದ್ದಾರೆ. ಆದ್ರೆ ನಾನದನ್ನ ನಂಬೋದಕ್ಕೆ ತಯಾರಿಲ್ಲ. ಏನಾಯ್ತು ಹೇಳು? ಆಗ ನೀನು ಎಲ್ಲಿಗೆ ಹೋಗಿದ್ದೆ? ಅದೇ ಸಮಯಕ್ಕೆ ನೀನು ಹೊರಗಡೆ ಹೋಗುವಂತ ಅಗತ್ಯ ಏನಿತ್ತು? ಹೇಳು ವೈದೇಹಿ, ಕೇಳ್ತಾ ಇದಾರಲ್ಲ. ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಡನ್ ಹುಟ್ಟಿದ ಹಬ್ಬಕ್ಕೆ ಬೆಳಗ್ಗೆನೆ ಅವನಿಗೆ ತಲೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಕೊಟ್ಟು ಎಲ್ಲಾನು ಹತ್ರ ಇದ್ದೇ ನೋಡ್ಕೊಂಡೆ. ಸರಿಯಾಗಿ ಕೇಕ್ ಕಟ್ ಮಾಡೋಂತ ಸಮಯಕ್ಕೆ ಹೊರಟೋದೆ ಅಂತಂದ್ರೆ ಏನ್ ಅನ್ಕೋಬೇಕು? ದೇವಾಂಶ್ ಮೇಲೆ ಕೊಲೆ ಪ್ರಯತ್ನ ಮಾಡ್ದ, ಅಜ್ಜಿಗೆ ಚುಚ್ಚೆ ಬಿಟ್ಟ, ಈಗ ವೈದೇಹಿನ ಕಿಡ್ನಾಪ್ ಮಾಡಿದ್ದಾನೆ. ನಮ್ಮ ಕುಟುಂಬದ ಮೇಲೆ ಒಂದು ದೊಡ್ಡ ಜಿದ್ದನೆ ಬೆಳೆಸ್ಕೊಂಡಿದ್ದಾನೆ. ಅವನನ್ನ ಬಿಡಬಾರ್ದು. ಅವನ್ ಯಾರು ಅಂತ ಗೊತ್ತಿಲ್ವಲ್ಲ, ಅಟ್ಲೀಸ್ಟ್ ಒಂದ್ ಫೋಟೋ ಆದ್ರೂ ಇರ್ಬೇಕಲ್ಲ. ಫೋಟೋ ಯಾಕೆ? ವೈದೇಹಿ, ನಿನಗೆ ಅವನ್ ಮುಖದ ಗುರುತು ನೆನಪಿದೆ ಅಲ್ವಾ? ನೆನಪಿದೆ ಮಾವ. ಹಾಗಿದ್ರೆ ಪೊಲೀಸವ್ರ ಜೊತೆ ಮಾತಾಡಿ ಸ್ಕೆಚ್ ಆರ್ಟಿಸ್ಟ್ ನ ಮನೆಗೆ ಕರೆಸಿ ಅವನ್ ಚಿತ್ರ ಬರೆಯೋಕೆ ಹೇಳ್ತೀನಿ. ಅವನ್ ಯಾರು ಅಂತ ಇವತ್ತು ನನಗೆ ಗೊತ್ತಾಗ್ಬೇಕು. ಅವನ್ ಯಾರು ಅಂತ ಗೊತ್ತಾದ್ಮೇಲೆ ಜೈಲಲ್ಲಿ ಕಂಬಿ ಎಣ್ಸೋ ಹಾಗೆ ಮಾಡ್ತೀನಿ. ಹಲೋ ಇನ್ಸ್ಪೆಕ್ಟ್ರೇ,
ಬೆವರನ್ ಒರ್ಸ್ಕೋ ಶ್ರಾವಂತಿ, ಒರ್ಸ್ಕೋ. ಬರ್ತಾ ಇದಾರಮ್ಮ. ನೀನ್ ಎಷ್ಟು ಸ್ಪಷ್ಟವಾಗಿ ಹೇಳ್ತೀಯೋ ಅಷ್ಟು ಸ್ಪಷ್ಟವಾಗಿ ಸ್ಕೆಚ್ ಹಾಕ್ತಾರೆ. ಬರ್ಲಿ ನೋಡೋಣ. ಅವನ್ ಯಾರು, ಅವನ್ ಹಿಂದೆ ಇರೋರು ಯಾರು, ಎಲ್ರ ಬಗ್ಗೆನೂ ಗೊತ್ತಾಗತ್ತೆ. ಆಗ ಮಾತಾಡ್ತೀನಿ.